ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ರಚನಿ. ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್. ನಿಮ್ಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಅಂತ ಹಾಗೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ಇನ್ನು 10 ರಿಂದ 15 ದಿನದವರೆಗೂ ನ್ಯೂಸ್ನ ಅಷ್ಟೊಂದು ಫಾಸ್ಟ್ ಆಗಿ ನನಗೆ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಒಂದು ಪ್ರಾಜೆಕ್ಟ್ ಅಲ್ಲಿ ನಾನು ಬ್ಯುಸಿ ಇದ್ದೀನಿ. ಏನು ಅಂತ ಮುಂದಿನ ದಿನದಲ್ಲಿ ರಿವೀಲ್ ಮಾಡ್ತೀನಿ. ಅಲ್ಲಿವರೆಗೂ ಸಹಕರಿಸಿ. ಥ್ಯಾಂಕ್ ಯು. ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿ, ಬದನೆಕಾಯಿ ಎಣ್ಗಾಯಿ, ಚಟ್ನಿ ಪುಡಿ ಕಾಂಬಿನೇಷನ್ ಎಷ್ಟು ಖಡಕ್ ಆಗಿರುತ್ತೋ ಅಷ್ಟೇ ಹೆಲ್ದಿಯಾಗಿ, ಸ್ಪೈಸಿಯಾಗಿ ಖಡಕ್ ಆಗಿದೆ ಬಸನ್ನಿ ಬಾ ಹಾಡು. ಅಂದಹಾಗೆ ನಾನ್ ಮಾತಾಡ್ತಾ ಇರೋದು ಯಜಮಾನ ಚಿತ್ರದ 3ನೇ ಹಾಡು ಬಸನ್ನಿ ಕುರಿತು. ಈಗಾಗಲೇ ಬಸನ್ನಿ ಹಾಡು ಬಿಡುಗಡೆಯಾಗಿ ಭರ್ಜರಿ ವ್ಯೂಸ್ ಅನ್ನ ಪಡ್ಕೊಳ್ತಾ ಇದೆ. ಅಂದಾಗೆ ಬಸನ್ನಿ ಬಾ ಅನ್ನೋ ತಪಾಂಗುಚ್ಚಿ ಹಾಡನ್ನ ಕೇಳ್ತಾ ಇದ್ರೆ ಕೇಳುಗರ ಮೊಗದಲ್ಲಿ ಮಂದಹಾಸ ಮೂಡಿಸೋದಂತೂ ಗ್ಯಾರಂಟಿ. ಯಾಕಂದ್ರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬಸನ್ನಿಯ ಮಾತುಗಳು ಸಖತ್ ಖಡಕ್ ಆಗಿದೆ. ಇನ್ನು ವಿ ಹರಿಕೃಷ್ಣ ಸಂಗೀತ ಸಂಯೋಜನೆ ಇರೋ ಈ ಹಾಡಿಗೆ ಯೋಗರಾಜ್ ಭಟ್ರವರ ಸಾಹಿತ್ಯವಿದೆ. ಇನ್ನು ಪಕ್ಕ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ವಿ ಹರಿಕೃಷ್ಣ ಹಾಗೂ ವರ್ಷಾ ಬಿ ಸುರೇಶ್ ಅವರು ಹಾಡನ್ನ ಹಾಡಿದ್ದಾರೆ. ಇನ್ನು ಈ ತಪಾಂಗುಚ್ಚಿ ಹಾಡನ್ನ ಕೇಳಿದಂತಹ ಅಭಿಮಾನಿಗಳು ಫುಲ್ ದಿಲ್ ಖುಷಾಗಿ ಇರ್ಲಿ ಬಾ ಬಸಣ್ಣಿ ಬಾ ಬಜಾರು ನಮ್ ಡಿ ಬಾಸ್ ದೇನೆ ಬಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಿದ್ದಾರೆ. ಇರ್ಲಿ ಆದಷ್ಟು ಬೇಗ ಯಜಮಾನ ಚಿತ್ರ ರಿಲೀಸ್ ಆಗುತ್ತೆ, ಅಲ್ಲಿ ಬಸನ್ನಿ ಕೂಡ ಸಿಗ್ತಾರೆ. ಇನ್ನು ಈಗಾಗಲೇ ಬಿಡುಗಡೆಯಾದಂತಹ ಯಜಮಾನ ಚಿತ್ರದ ಶಿವನಂದಿ ಲಿರಿಕಲ್ ಹಾಡು ಈಗಾಗಲೇ 7 ಮಿಲಿಯನ್ಸ್ ವ್ಯೂಸ್ ಹತ್ರ ದಾಟ್ತಾ ಇದ್ರೆ, ಇನ್ನು ಒಂದು ಮುಂಜಾನೆ ಲಿರಿಕಲ್ ವಿಡಿಯೋ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ 5 ಮಿಲಿಯನ್ ವ್ಯೂಸ್ ಅನ್ನ ಕ್ರಾಸ್ ಮಾಡುತ್ತೆ. ಇನ್ನು ಈ ಎರಡೂ ಹಾಡುಗಳು ಸಾಕಷ್ಟು ವಿಭಿನ್ನ ಮತ್ತು ವಿಶೇಷತೆಯಿಂದ ಕೂಡಿರೋದ್ರಿಂದಲೇ ಯೂಟ್ಯೂಬ್ ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ದಾಖಲೆಗಳನ್ನ ಬರೀತು. ಅಂದ್ಹಾಗೆ ಈಗ ಬರ್ತಾ ಇರೋ ಬಸಣ್ಣಿ ಹಾಡು ಕೂಡ ಯೂಟ್ಯೂಬ್ ನಲ್ಲಿ ಭರ್ಜರಿಯಾಗಿ ವ್ಯೂಸ್ ಅನ್ನ ಪಡ್ಕೊಂಡು ಮೆಚ್ಚುಗೆಯನ್ನ ಗಳಿಸ್ತಾ ಇದೆ. ಅಂದ್ಹಾಗೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆಡಿಯನ್ಸ್ ರಿಯಾಕ್ಷನ್ ಹೇಗಿತ್ತು, ಬಸಣ್ಣಿ ಹಾಡ್ ಕೇಳಿ ಅನ್ನೋದ್ರ ಕುರಿತು ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮೂಡಿ ಬಂದಿರೋ ಈ ತಪಾಂಗುಚ್ಚಿ ಹಾಡನ್ನ ಕೇಳಿ ನೀವೆಷ್ಟು ಎಂಜಾಯ್ ಮಾಡಿದ್ರಿ ಅನ್ನೋದನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಇನ್ನು ಪಕ್ಕ ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತೀವಿ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.